ಮತ್ತಾಯನು ಬರೆದ ಸುವಾರ್ತೆ ಪುಸ್ತಕ 18ನೇ ಅಧ್ಯಾಯ 35ನೇ ವಾಕ್ಯ. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯು ನಿಮಗೆ ಹಾಗೆಯೇ ಮಾಡುವನು ಅಂದನು. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಕ್ಷಮೆ ಈ ಒಂದು ಪದವು ಕ್ರೈಸ್ತ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದದ್ದಾಗಿದೆ. ಕ್ಷಮೆಯಿಂದಲೇ ನಮ್ಮ ಆತ್ಮಿಕ ಜೀವಿತ ಪ್ರಾರಂಭವಾಗುತ್ತದೆ. ಕ್ಷಮೆಗೆ ಒಂದು ದೊಡ್ಡ ಮಾದರಿಯೇ ನಮ್ಮ ರಕ್ಷಕನಾದಂತಹ ಯೇಸು ಕರ್ತನು. ಅವರು ನಮ್ಮ ಪಾಪಗಳನ್ನು ಕ್ಷಮಿಸಿದ್ದರಿಂದ ನಾವು ಈಗ ಅವರಿಗೆ ಮಕ್ಕಳಾಗಿದ್ದೇವೆ. ಆದುದರಿಂದಲೇ ಅಪ್ಪ ತಂದೆಯೇ ಎಂಬುದಾಗಿ ಕರೆಯುವಂತಹ ಪುತ್ರ ವಾತ್ಸಲ್ಯದ ಆತ್ಮವನ್ನು ಕರ್ತನು ನಮಗೆ ಕ್ಷಮಿಸಿದ್ದರಿಂದಲೇ ನಾವು ಹೊಂದಿಕೊಂಡೆವು. ನಮ್ಮ ರಕ್ಷಕನಾಗಿರುವಂಥ ಯೇಸು ಕರ್ತನು ಶಿಲುಬೆ ಮೇಲೆ ತನ್ನನ್ನು ಜಡಿಯಲ್ಪಟ್ಟಂಥವರನ್ನು ಸಹ ಕ್ಷಮಿಸಿದರು. ಅದು ಮಾತ್ರವಲ್ಲದೆ ಅವರು ಭೂಮಿಯ ಮೇಲೆ ಇರುವಾಗ ಎಲ್ಲ ಪಾಪಿಗಳನ್ನು ಕ್ಷಮಿಸಿದರು. ಅವರ ನಂಬಲ್ಪಟ್ಟಂಥ ಅನೇಕ ರಕ್ತ ಸಾಕ್ಷಿಯಾಗಿ ಸಾಯಲ್ಪಟ್ಟಂತಹ ಶಿಷ್ಯರು ಸಹ ಅನೇಕರ ತಪ್ಪುಗಳನ್ನು ಕ್ಷಮಿಸಿದರು. ಸ್ಟೆಫನನ್ನು ಮರಣಿಸುವಾಗ ಅವನಿಗೆ ಕಲ್ಲನ್ನು ಹೊಡೆಯಲ್ಪಟ್ಟಂಥವರನ್ನು ಸಹ ಕ್ಷಮಿಸಿದನು. ಇಂದು ಕ್ಷಮೆ ಇಲ್ಲದಂತೆ ಕ್ರೈಸ್ತ ಜೀವಿತ ಮುಕ್ತಾಯವಾಗಲಿಕ್ಕೆ ಸಾಧ್ಯವಿಲ್ಲ. ಕ್ಷಮೆ ಅನ್ನುವಂಥದ್ದು ನಾವು ಮರೆತು ಬಿಡುವಂತಹ ಒಂದು ಗುರುತೆ ಆಗಿದೆ. ನಮ್ಮ ಪಾಪ ಅಪರಾಧ ಅಕ್ರಮಗಳೆಲ್ಲವನ್ನ ದೇವರು ಸಂಪೂರ್ಣವಾಗಿ ಕ್ಷಮಿಸಿದ್ದಾರೆ. ಅಂದರೆ ಅವರು ಮರೆತು ಬಿಟ್ಟಿದ್ದಾರೆ. ಈಗ ನಾವು ದೇವರ ಬಳಿಯಲ್ಲಿ ಪ್ರಾರ್ಥಿಸುವಂಥವರು, ದೇವರ ಮಕ್ಕಳಾಗಿರುವಂಥವರು ಕೂಡ ಮತ್ತೊಬ್ಬರ ಪಾಪಗಳನ್ನು ನಮಗೆ ಯಾರೆಲ್ಲರೂ ತಪ್ಪು ಮಾಡ್ತಾರೋ ಆ ತಪ್ಪುಗಳನ್ನು ಕ್ಷಮಿಸಿಯೇ ನಾವು ಸಮಾಧಾನದಿಂದ ಜೀವಿಸಬೇಕು. ಕ್ಷಮೆ ಅನ್ನುವಂಥದ್ದು ಮೊದಲೇ ಹೇಳಿದ ಹಾಗೆ ಮರೆತು ಬಿಟ್ಟಿದ್ದೇವೆ ಎಂಬುದಾಗಿ ಹೇಳಿ. ಹಾಗಾಗಿ ನಾವು ಮತ್ತೊಬ್ಬರ ಪಾಪಗಳನ್ನು ತಪ್ಪನ್ನು ಕ್ಷಮಿಸಿದಾಗ ತಿರುಗಿ ನಮಗೆ ನೆನಪಾಗ್ತಾ ಇದೆ ಅಂದರೆ ನಾವು ಮನಪೂರ್ವಕವಾಗಿ ಅವರನ್ನು ಕ್ಷಮಿಸಿಲ್ಲ ಎಂಬುದಾಗಿ ಅರ್ಥ. ನಮ್ಮ ರಕ್ಷಕನು ಈ ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರಕಾರವಾಗಿ ನಾವು ಮನಪೂರ್ವಕವಾಗಿ ಕ್ಷಮಿಸಬೇಕು. ಹಾಗಿರುವುದಾದರೆ ಮಾತ್ರವೇ ನಮ್ಮ ತಂದೆಯು ನಮ್ಮನ್ನು ಕ್ಷಮಿಸುತ್ತಾರೆ. ನೀವು ಯಾರನ್ನಾದರೂ ಕ್ಷಮಿಸಿಲ್ವಾ? ಈಗಲೇ ಕ್ಷಮಿಸಿ. ದೇವರ ಜೊತೆಯಲ್ಲಿ ಒಂದಾಗಿ ದೇವರ ಆಶೀರ್ವಾದದಿಂದ ನೀವು ತಪ್ಪಿ ಹೋಗುವ ಹಾಗೆ ನೀವು ಕ್ಷಮಿಸದೇ ಇರುವಂಥ ಕಾರ್ಯಗಳು ಮಾಡುತ್ತದೆ. ಆದುದರಿಂದ ಈಗಲೇ ಕ್ಷಮಿಸಿರಿ. ಸರ್ವಶಕ್ತನಾದ ನಮ್ಮ ದೇವರೇ, ನಾವು ಪರರ ತಪ್ಪುಗಳನ್ನು ಕ್ಷಮಿಸಿದ ಹಾಗೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ಮನಪೂರ್ವಕವಾಗಿ ಕ್ಷಮಿಸುವಂತೆ ಸಹಾಯ ಮಾಡಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ,